ಈ ಥರ ತಿಂದಾಗೆ ನಾನು ನೀನು ನಗ್ನಗ್ತಾ ಒಸಿ ಸಮಯ ಕಳೆದಿದ್ರೆ ಯಂಗಮ್ಮಿ. ಇರು 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 ಇರು. ಏಯ್ ಗ್ರೀಸ್ಮಿ, ತಾಳಿ ಎಲ್ಲ ಹಾಕೊಂಡು ಫಸ್ಟ್ ನೈಟ್ಗೆ ಅಂತ ಹೆಂಗ್ ರೆಡಿಯಾಗಿ ಬಂದಿದ್ಯಾ ನೋಡು. ಕಳ್ಳಿ ನಂತವನೇ ನಾಟ್ಕಾಡಿಯೇ. ನಂಗೆ ಗೊತ್ತದೆ ನಿನ್ ಮನ್ಸ್ನಾಗೆ ಏನೇನೈತೆ ಅಂತ ನಂಗೆ ಗೊತ್ತದೆ. ಎಂತ ನಾಟಕನೂ ಇಲ್ಲ. ಅತ್ತೆ ಬಲವಂತ ಮಾಡಿದ್ರು ಅಂತ ಹಾಕೊಂಡಿದೀನಿ ಅಷ್ಟೇ. ಅದೆಲ್ಲ ಬಿಡಿ, ಪೂಜೆಗೆ ನಿಮ್ಮನ್ನ ಕಾಯ್ತಾ ಇದ್ದಾರೆ. ಬೇಗ ಬಂದು ಪೂಜೆ ಮುಗಿಸಿ. ಹಾಟೆ ತಾನೆ, ಪೂಜೆ ತಾನೆ. ಫಸ್ಟು ಹೋಗಿ ಪೂಜೆ ಮುಗಿಸ್ಬಿಟ್ಟು ಬಂದ್ಬಿಡವ, ಆಮ್ಯಾಕೆ ನಮ್ ಪೂಜೆ. ಅಯ್ಯೋ ನಡಿ ಅಂತೀನಿ. ಅಯ್ಯೋ ನಡಿ 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 ಹೋಗ್ಬಾ. ಹೊಸ ಮದ್ಮಕ್ಳು ಕಳೆ ಅಂದ್ರೆ ಇದು. ಏ ರುದ್ರ, ನಿಮ್ಮಿಬ್ರು ಜೋಡಿ ಎಷ್ಟು ಸಂದ ಕಾಣ್ತೈತೆ ಗೊತ್ತಾ? ಸುನಂದ ಹೋದ್ಮೇಕೆ ಈ ಮನೆಗೇನೋ ಹೊಸಿ ಹೊಸಿ ದಸೆ ಬಂದಂಗೆ ಕಾಣ್ತೈತೆ. ಗ್ರೀಸ್ಮಿ ರುದ್ರ, ಪಟ್ಟದ ಕಂಬಗೆ ಪೂಜೆ ಮಾಡಿ ಆರತಿನೂ ಮಾಡ್ಬಿಡಿ. ಹೋಗುವ ಗ್ರೀಸು. ಗ್ರೀಷ್ಮ, ಈ ಹಬ್ಬ ನಮ್ಮ ಹಳೆ ಗಾಯಗಳನ್ನ, ನೋವುಗಳನ್ನ, ನಮ್ಮ ಕಷ್ಟಗಳನ್ನೆಲ್ಲ ಮರೆಸಿ ಹೊಸ ಬೆಳಕನ್ನ ತರಲಿ ಅಂತ ಕೈ ಮುಗಿದು ಭಕ್ತಿಯಿಂದ ಪೂಜೆ ಮಾಡು. ಹೊಸ ಹೋರಾಟ, ಐ ಮೀನ್ ನಿನಗೆ ಹೊಸ ಜೀವನ ಶುರು ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಪೂಜೆ ಮಾಡು. धर्मस्य ग्लानिर्भवति भारतः अभ्युत्थानमधर्मस्य तदात्मानं सृजाम्यहम् तदात्मानं सृजाम्यहम्.
ಗ್ರೀಷ್ಮಾ, ನಿನಗೆ ದುರ್ಗೆ ಗೊಂಬೆ ಬಗ್ಗೆ ನೆನಪಿದೆಯೇನೆ? ಹ್ಞೂ ಗವಕ್ಕ, ಚೆನ್ನಾಗಿ ನೆನಪಿದೆ. ಇವಾಗ್ಲೂ ನೆನ್ಸ್ಕೊಂಡ್ರೆ ಹೊಟ್ಟೆ ನೋವು ಬರೋಷ್ಟು ನಗು ಬರುತ್ತೆ ಗೊತ್ತಾ. ಇದೇ ನಮ್ಮಿಯವ್ರೆ, ದುರ್ಗೆ ಗೊಂಬೆ ನೋಡಿದ್ರೆ ನಿಮ್ಗೆ ಈ ಪಾಟಿ ನಗ ಬರ್ತದ? ಏನಂಗೆ? ಗ್ರೀಷ್ಮ ಏನೇ? ಹೆಂಗೆ ಅಂದ್ರೆ ನಿಮ್ ಹೆಂಡತಿ ದೆಸೆಯಿಂದ. ಅದೇನ್ ನೆಟ್ಟಿಗೆ ಹೇಳು. ಗ್ರೀಷ್ಮಾ, ಸುಮ್ಮನೆ ಇರೇ, ನೀನೊಬ್ಳು. ನನ್ನ ಅಮ್ಮಿಯವ್ರು ಬೇಡ ಅಂತವ್ರೆ ಅಂದ್ಮ್ಯಾಗೆ ನನ್ಗೆ ಆ ವಿಷಯ ಗೊತ್ತಾಗ್ಬೇಕು. ಹೇಳೆ ಗ್ರೀಸು. ಏನ್ ಗೊತ್ತಾ ಬಾವ, ನಾವು ಚಿಕ್ಕೋರು ಇರ್ಬೇಕಾದ್ರೆ ನಮ್ಮ ಅಮ್ಮ ನಮ್ಮಿಬ್ರಿಗೂ ಪ್ರತಿದಿನ ದೇವಿಯ ಅವತಾರದಲ್ಲಿ ಡ್ರೆಸ್ ಮಾಡ್ತಿದ್ರು. ನಮ್ಮ ಏರಿಯಾದಲ್ಲಿ ಅದ್ರ ಕಾಂಪಿಟೇಷನ್ ಇರ್ತಿತ್ತು. ಒಂದ್ಸತಿ ಅಮ್ಮ ಅಕ್ಕನ್ಗೆ ದುರ್ಗಾದೇವಿ ಬಟ್ಟೆ ಹಾಕಿ ದುರ್ಗಾದೇವಿ ಕತೆ ಹೇಳಿದ್ಲಾ, ಅದಕ್ಕೆ ಹೇಳೆ ಮುಂದಕ್ಕೆ. ಅದಕ್ಕೆ ಅಕ್ಕ ಅವಳೇ ದುರ್ಗೆ ಅನ್ಕೊಂಡು ಪಕ್ಕದ ಮನೆ ಅಂಕಲ್ಲು ದಿನಾ ಕುಡ್ಕೊಂಬಂದು ಆಂಟಿನ ಹೊಡಿತಿದ್ರ. ಅದಕ್ಕೆ ಇವಳು ತ್ರಿಶೂಲ ಹಿಡ್ಕೊಂಡು ಆ ಅಂಕಲ್ನ ಚುಚ್ಚಕ್ ಹೋಗಿದ್ಲು ಗೊತ್ತಾ. ಹೌದಾ ಅಮ್ಮಿಯವರೇ, ನೀವ್ ಹಿಂಗೆಲ್ಲ ಮಾಡಿದ್ರಾ? ವಾ, ನಿನಗ್ ನೀನೇ ದೇವಿ ಅನ್ಕೊಳ್ಳೋಷ್ಟು ಹುಚ್ಚೆ ಆಗ್ಬಿಟ್ಟಿದ್ದ ನೀನು. ಅವೋ, ನೀನ್ ಬಾಯಿನ ಕೊಂಕ್ ಮಾತಾಡ್ಲಿಲ್ಲ ಅಂದ್ರೆ ನಿಂಗೆ ತಿಂದಿದ್ದು ಅರ್ಗಕ್ಕಿಲ್ಲ ಅಲ್ವಾ? ಇರ್ಲಿ ಬಿಡಿ ಜೋಗಿಯವ್ರೆ, ಅತ್ತೆ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಾವು ಹೆಣ್ಮಕ್ಳು ನಿಜವಾಗ್ಲೂ ದೇವಿನೇ. ನಾವೇ ಹಾಗೆ ಅನ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರು ಹೇಗೆ ಅನ್ಕೋತಾರೆ ಹೇಳಿ? ದೇವಿ ಸ್ವರೂಪನ ಆರಾಧನೆ ಮಾಡಿ ದೇವಿನ ಒಲ್ಸ್ಕೊಂಡಷ್ಟು ನಮಗೆ ಕೆಟ್ಟದರ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಸಿಗುತ್ತೆ, ಹೊಸ ಚೈತನ್ಯನೂ ಬರುತ್ತೆ. ಹಂಗ ಅಮ್ಮಿಯವರೇ, ನಿಮ್ಗೆ ಸಾನೇ ಗೊತ್ತಿರೋ ಹಂಗದೆ? ಸುಮಾರು ಗೊತ್ತಿಲ್ಲದೆ ಇದ್ರೂ ಚೂರು ಗೊತ್ತು. ಇದೆಲ್ಲ ನನಗೆ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು. ಅನಾಸಿನ್ನ ನವರಾತ್ರಿ ಅಂದ್ರೆ ಆ ತಾಯಿ ಭೂಮಿಗೆ ಬರೋ ದಿನ. ಅನ್ಯಾಯ ಹೆಚ್ಚಾದಾಗ ಅಮಾಯಕರನ್ನ ರಕ್ಷಿಸೋದಕ್ಕೆ, ದುಷ್ಟರನ್ನ ಶಿಕ್ಷಿಸೋದಕ್ಕೆ ಅವಳು ಭೂಮಿಗೆ ಬಂದಿದ್ದು. ಚಾಮುಂಡಿ ಮಹಿಷಾಸುರನನ್ನ ಕೊಂದಿದ್ದು, ರಾಮ ರಾವಣನನ್ನ ವಧಿಸಿದ್ದು ಇದೇ ದಿನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂತ ತಾಯಿನ ನಾವು ಪೂಜೆ ಮಾಡೋದ್ರಿಂದ ನಮಗೂ ದುಷ್ಟತನದ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಸಿಗುತ್ತೆ ಅಂತ ನಂಬಿಕೆ. ಅಲ್ಲ, ಆಗೇನೋ ರಾಕ್ಷಸರಿದ್ರು, ದೇವತೆಗಳು ಬಂದು ಹೊಡೆದಾಡ್ತಿದ್ವು. ಇವಾಗ ಯಾಕೆ? ಇವಾಗ ಹಂಗೆಲ್ಲ ಯುದ್ಧ ಮಾಡಕ್ಕಾಯ್ತದ? ರಾಕ್ಷಸರೇ ಇಲ್ವಲ್ಲ. ರಾಕ್ಷಸ ಅಂದ್ರೆ ದಪ್ಪಗೆ, ಕಪ್ಪಗೆ, ಕೋರೆ ಹಲ್ಲಿರೋನು, ಕೊಂಬಿರೋನು ಅಂತ ಮಾತ್ರ ಅರ್ಥ ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಳಗೂ ಹೊರಗೂ ಒಬ್ಬೊಬ್ಬ ಮಹಿಷ ಇರ್ತಾನೆ. ಅದರಲ್ಲೂ ಈ ಕಲಿಯುಗದಲ್ಲಂತೂ ಸುತ್ತ 1000 ಜನ ರಾವಣಂದ್ರಿರ್ತಾರೆ. ಅಂಥವ್ರ ವಿರುದ್ಧ ಹೋರಾಡಿ ನಮ್ಮ ಬದುಕನ್ನ ನಾವು ಕಾಪಾಡ್ಕೊಳ್ಳೋದು ಒಂಥರ ಯುದ್ಧನೇ ಅಲ್ವಾ? ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ಗವ್ವಕ್ಕ. ಅವ್ರವ್ರ ಖುಷಿಗೋಸ್ಕರ, ಅಹಂಕಾರಕ್ಕೋಸ್ಕರ ಎಷ್ಟೋ ಜೀವಗಳನ್ನ ಹೂ ಹೊಸಕ್ದಂಗೆ ಹೊಸ್ಕಾಕಿ ಮಣ್ಣಲ್ಲಿ ಮಣ್ಣು ಮಾಡೋ ನರರಾಕ್ಷಸರಿರುವಾಗ ಪ್ರತಿ ಹೆಣ್ಮಕ್ಳು ದುರ್ಗೆ ಆಗೋ ಅವಶ್ಯಕತೆ ಇದ್ದೇ ಇದೆ ಅಲ್ವಾ ಅತ್ತೆ? ಆಗ್ಬೇಕು.
ಹಿಂಗೆ ಹಳೆ ಕತೆ ಹೇಳ್ಕೊಂತ ಕುಂತಿರ್ತೀರೋ ಇಲ್ಲ ಆಗ್ಬೇಕಾಗಿರೋ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿರೋ? ಹ್ಞೂ ಅದೊಂದು ಐತಲ್ಲ ಇವತ್ತು. ಲೇ ರುದ್ರ, ಪೂಜೆ ಹೆಂಗ ಮುಗಿತಲ್ಲ, ದೊಡ್ಡರ ಆಶೀರ್ವಾದ ತಕ್ಕ. ಹೊಸ್ದಾಗಿ ಸಂಸಾರ ಶುರು ಮಾಡ್ಬೇಕಾದ್ರೆ ದೊಡ್ಡರ ಆಶೀರ್ವಾದ ಮುಖ್ಯ ಆಯ್ತದೆ ಕನ್ಲ. ಓ ಓ ಓ ಓ ಎಂತ ಮಾತು ಹೇಳ್ಬಿಟ್ಟಿಯವ್ವ. ಅಯ್ಯೋ ಎಲ್ಲಾರ್ಗು ನಿನ್ನಂತ ಹೂವ ಸಿಗ್ಲಿ. ಬಾ ಆಶೀರ್ವಾದ ತಗೊಳಮ್ಮ. ನಿಮ್ಮಿಬ್ರು ಜೋಡಿ 100 ಕಾಲ ಸಂದಾಗಿರ್ಲಿ. ಬಿರ್ಬಿರ್ನೆ ಮೊಮ್ಮಗನ ಎತ್ಕೊಡಿ ಆಟಯ. ಆಯ್ತು ಕಣವ, ನೀ ಹೇಳ್ದಂಗೆ ಆಗ್ಲಿ. ಬಾ ಬಾ ಅಪ್ಪ ಏನ್ ಆಶೀರ್ವಾದ ತಕ್ಕ. ಬಾ 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 ಬಿಡು ಬಿಡು. ನೋಡ್ಲಾ, ಇನ್ನು ನಮ್ಮ ಮನೆ ಖುಷಿ ನಿಮ್ಮಿಬ್ರು ಹೆಗಲ ಮೇಲೆ ಐತೆ. ಆದಷ್ಟು ಬೇಗ ವಂಶೋದ್ಧಾರಕ ಬರಬೇಕು. ಏನೋ? ಆಯ್ತಪ್ಪ. ನಡಿ. ಈ ಟೈಮಲ್ಲಿ ನಮ್ಮ ಸುನಂದ ಅಕ್ಕನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ?